ವಂದೇ Pishato watodona Zobablan Tan Baklan गोली चलो अपने देश के रक्षक हो तुम भारत के वीर हो तुम अपने देश के रक्षक हेलो हेलो ಹಾ ಎಲ್ಲಿ ಸಿಂಗು ಹುತ್ತ ಹತ್ರ ಅದೇ ಹಾವನು ಹುತ್ತ ಯಾಕೋ ಅಲ್ಲೋದ ಅವನು ಓ ಛೇ ಹೇಳಪ್ಪ ಏನು ಏನ್ ಹೇಳ್ತಿದ್ಯಾ ಹಾ ಹೌದಾ ಎಲ್ಲಿದ್ದೀ ಇವಾಗ 10 ನಿಮಿಷ ಟೈಮ್ ಕೊಡು ನಾನು ಅಲ್ಲೇ ಬರ್ತೀನಿ ಇಲ್ಲೇ ಇರಪ್ಪ ಬಂದೆ ಇರೋ ಬಂದೆ ಯಾಕೋ ಇಲ್ಲಿ ಕುಂತಿದ್ಯಾ ಯಾಕೆ ಹುಚ್ಚುಚ್ಚಂತರ ಏನ್ ಮಾಡೋದು ಇವಂತ 5 ವರ್ಷದಿಂದ ಹುಡುಕ್ತಿರೋದು ಅಲ್ಲಿ ಆಫೀಸಲ್ಲಿ ಹೋದ್ರೆ ಕೊಲಿಗೂ ಕಾಟ ಮನೆಗೆ ಹೋದ್ರೆ ಅಪ್ಪ ಅಮ್ಮ ಕಾಟ ಏನ್ ಮಾಡ್ಬೇಕು ಹೇಳು ಈಚ್ ಕಡೆ ಬಂದ್ರೆ ಫ್ರೆಂಡ್ಸ್ ಕಾಟ ಎಷ್ಟಂತ ತಡ್ಕೊಂತ್ಯಾ ಫ್ರಸ್ಟ್ರೇಷನ್ ಆಗ್ಬಿಡಿ ನನಗೆ ಸಾಯ್ಬೇಕು ಅನ್ಸಿದೆ ಗುರು ಅಪ್ಪ ಪ್ರಪಂಚದಲ್ಲಿ ಯಾರು ಗೆಲ್ದ್ರ ಕಷ್ಟ ನಿನ್ಗಿಲ್ಲ ಕಣ ಸಮಾಧಾನ ಆಗ್ತಿಲ್ಲ ಗುರು ನಾನು ಏನ್ ಮಾಡ್ಬೇಕಂತ ಆಗ್ತಿಲ್ಲ ಗುರು ಏನ್ ಮಾಡ್ಬೇಕಂತ ಆಗ್ತಿಲ್ಲ ಅಪ್ಪ ಸಮಾಧಾನ ಮಾಡ್ಕೊಳ್ಳೋ ಯಾಕೆ ಹಿಂಗ್ ಆಡ್ತೀಯ ಇರು ಇದಕ್ಕೆ ನಮ್ಮ ಫ್ರೆಂಡ್ ಒಬ್ಬ ಡಾಕ್ಟರ್ ಇದ್ದಾನೆ ಬಾ ನಾನು ನಿನ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ನಿಂಗೆ ಯಾಕೋ ಜಾಸ್ತಿ ಆಡ್ತಾ ಇದೀಯಾ ಬಾ ಏನೋ ಅವ್ನು ಮಾಡಿದ್ರು ಆಯ್ತು ಯಾಕೋ ಇಲ್ಲ ಮಚ್ಚ ತುಂಬಾ ಬೇಜಾರಾಗ್ತಾ ಇದೆ ಯಾಕೆ ಬ್ರೇಕಪ್ ಆಯ್ತು ಕಣೋ ಮದ್ವೆನೂ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟೆ ಮದ್ವೆ ಕೇಳ್ಸಲ್ಲ ಹೌದು ಮಗ ಛೇ ನಾಳೆ ಮದ್ವೆ ಇತ್ತಲ್ಲೋ ಹೌದು ಕಣೋ ಏನ್ ಗೊತ್ತಾ ಅವಳಿಗೆ ಏನೇನ್ ಬೇಕು ಎಲ್ಲ ಕೊಡ್ತಿದ್ದೀನಿ ಕಣೋ ಬಟ್ ಅವಳು ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತಂದೆ ಅದು ಕೂಡ ಮಾಡಿದ್ದೀನಿ ಅವಳಿಗೆ ಏನೇನ್ ಬೇಕು ಎಲ್ಲಾ ಮಾಡಿಕೊಟ್ಟಿದ್ದೀನಿ ಕಣೋ ಆದ್ರೂ ಕೂಡ ಅವಳು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕಣೋ ಈವನ್ ಗೋಲ್ಡ್ ಬೇಕು ಅಂತ ಹೇಳಿದ್ರು ಗೋಲ್ಡ್ ಕೂಡ ಕೊಡ್ಸಿದ್ದೀನಿ ಕಣೋ ಆದ್ರೂ ಕೂಡ ಅವಳು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇವಾಗ ಹೇಳ್ತಾ ಇದ್ದಾಳೆ ನನಗೆ ಮನೆ ಬೇಕು ಅಂತ ನಾನು ಮನೆ ಮಾಡಕ್ಕೆ ರೆಡಿ ಇದ್ದೀನಿ ಮನೆ ಕೂಡ ಕೊಡ್ಸಕ್ಕೆ ರೆಡಿ ಇದ್ದೀನಿ ಅದಲ್ಲದ ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ ನನ್ನ ಹೆಸರಲ್ಲೇ ಮಾಡ್ಬೇಕು ಅಂತ ಹೆಂಗಾಗುತ್ತಲ್ಲಿ ಅದು ಇಲ್ಲ ಇವಾಗ್ಲೇ ಬೇಕು ಅಂತ ಹೇಳ್ತಾ ಇದ್ದಾಳೆ ತುಂಬಾ ಬೇಜಾರಾಯ್ತು ಅದಕ್ಕೆ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟೆ ಕಣ ಇಲ್ಲ ಕಣೋ ಏನು ಹೇಳ್ತಿದ್ಯಾ ನಂಗೆ ಆಗ್ತಾ ಇಲ್ಲ ಕಣ ಸಿಟ್ಟು ಬರ್ತಾ ಇರೋ ಕೋಪಕ್ಕೆ ಮಚ್ಚ ಯಾರ ಸಾಯಿಸ್ಬೇಕು ಅಂತ ಸಮಾಧಾನ ಮಾಡ್ಕೊ ಹಿಂಗೆಲ್ಲ ಮಾಡ್ಬೇಡ ನೋಡು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಡಾಕ್ಟ್ರು ಅವನ ಕರ್ಕೊಂಡು ಹೋಗ್ತೀನಿ ನಿನ್ಗೆ ಒಳ್ಳೆ ಸೊಲ್ಯೂಷನ್ ಕೊಡ್ತಾರೆ ಬಾ ಅನ್ಸುತ್ತೆ ನೀನ್ ಸರಿ ಹಲೋ ಬ್ರೋ ಹೇಮಂತ್ ಎಲ್ಲಿದ್ದೀರಾ ಏನ್ ತುಂಬಾ ದಿನಗಳಾದ್ಮೇಲೆ ಕಾಲ್ ಮಾಡಿದ್ಯಾ ಹಾ ಮಾತಾಡ್ಬೋದಾ ಓಕೆ ಅದೇ ಬ್ರೋ ಇಲ್ಲೊಬ್ಬ ಸಾಯ್ತೀನಿ ಅನ್ನಕ್ಕೆ ಇನ್ನೊಬ್ಬ ಸಾಯಿಸ್ತೀನಿ ಅನ್ನಕ್ಕೆ ಇಬ್ರು ಡೇಂಜರ್ ಇದಾರೆ ಬ್ರೋ ಯಾವಾಗ ಸಿಗ್ತೀರಾ ಇಲ್ಲ ನಾನು ಇಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ ಇವತ್ತಾಗಲ್ಲ ಒಂದ್ ಕೆಲಸ ಮಾಡು ನಾಳೆ ಬೆಳಿಗ್ಗೆ 10 ಗಂಟೆಗೆ ನನ್ನ ಕ್ಲಿನಿಕ್ಗೆ ಬಂದ್ಬಿಡು ನಾಳೆನಾ ಸರಿನಾ 10 ಗಂಟೆಗಾ ಡೋಂಟ್ ವರಿ ಐ ಆಮ್ ದೇರ್ ವಿತ್ ಯು ಶೋರ್ ಬ್ರೋ ಖಂಡಿತ ನಾನು ಕರ್ಕೊಂಡು ಬರ್ತೀನಿ ಸಿ ಯು ಟುಮಾರೋ ಹಾ ಥ್ಯಾಂಕ್ ಯು ಬ್ರೋ ಬೈ ಬೈ ಎಂಜಾಯ್ ನೋಡಪ್ಪ
ನಮ್ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ನಾಳೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾಳೆ ಬೇಡ ಬ್ರೋ, ಇವಾಗಲೇ ಹೋಗ್ಬಿಡೋಣ. ಇಲ್ಲ ಅವ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದೀನಿ ಅಂದ್ರು. ಸೊ ನಾಳೆ ಬೆಳಿಗ್ಗೆ 10 ಗಂಟೆ ಇದೆ, ಹೋಗೋಣ. ಓಕೆ, ಎಲ್ಲ ರೆಡಿ ಇರಿ. ಡಾಕ್ಟರ್ ಅನಿಲ್ ಅವರು. ಹಾಯ್ ಬ್ರೋ, ಬರ್ಬೋದಾ ಒಳಗಡೆ? ಬ್ರೋ, ಮೇ ಕಮಿಂಗ್? ಹೇಮಂತ್, come in, please. ಬಾ. ಬಂದ್ರು. ಏನ್ ನಿಮ್ಮ ಹೆಸರು? ಹೇಮಂತ್. ಹಾಯ್ ಹೇಮಂತ್. ಹೇಮಂತ್, ನಿಮ್ಗೆ ಸಾಯ್ಬೇಕು ಅನ್ಸ್ತಿದೆ ಅಂತ ಹೇಳಿದ್ರಲ್ವಾ? ದೀಪಕ್. ಹಾಯ್ ದೀಪಕ್, ನಿಮ್ಗೆ ಸಾಯಿಸ್ಬೇಕು ಅಂತ ಅನಿಸ್ತಾ ಇದೆ. ಇವ್ರಿಗೆ ಸಾಯ್ಬೇಕು ಅನಿಸ್ತಾ ಇದೆ, ಇವ್ರಿಗೆ ಸಾಯಿಸ್ಬೇಕು ಅಂತ ಅನಿಸ್ತಾ ಇದೆ. ಒಂದು ಕೆಲಸ ಮಾಡಿ, ನೀನು ಇವನ್ನ ಸಾಯಿಸ್ಬಿಡು. ಸೊ ನಿಮ್ಮಿಬ್ಬರದು ಸಾಯ್ಬೇಕು ಅಂದಿರೋದು, ಸಾಯಿಸ್ಬೇಕು ಅನ್ಸೋದು ಮುಗ್ದೋಗ್ಬಿಡುತ್ತೆ. ವಾಟ್ ಇಸ್ ದಿಸ್? ಆ ಥರ ಹೇಳಿದ್ರೆ ಸಾಯಿಸ್ಬೇಕು ಅನ್ನೋದು ಸುವರ್ಣನ್ ಮಕ್ಕಳು ಹೇಳುವಂತ ಮಾತುಗಳು. ನೀವು ಸುವರ್ಣನ್ ಮಕ್ಕಳ ನೀವು? ನಿಮ್ಮ ಸ್ಟೋರಿ ಎಲ್ಲ ನನಗೆ ನಮ್ಮ ಫ್ರೆಂಡ್ ಹೇಳಿದ್ದಾನೆ. ಮೈ ಫ್ರೆಂಡ್ ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಸೊ ನನಗೆ ಇದೇನು ದೊಡ್ಡ ವಿಷಯ ಅಲ್ಲ, ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಈಗ ನನ್ನ ಹತ್ರ 2 ಸೊಲ್ಯೂಷನ್ ಇದೆ ಹೇಮಂತ್. ಸೊ ಒಂದು ಟೆಂಪ್ರರಿ, ಒಂದು ಪರ್ಮನೆಂಟ್. ಟೆಂಪ್ರರಿ ಬೇಕು ಅಂತಂದ್ರೆ ನಾನು ಮೆಡಿಸಿನ್ಸ್ ಬರ್ಕೊಡ್ತೀನಿ, 1 ತಿಂಗಳು ಅವ್ರು ತೊಗೊಂಡ್ರೆ ಕಡಿಮೆ ಆಗುತ್ತೆ. ಆದರೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಸ್ವಲ್ಪ ಖರ್ಚಾಗುತ್ತೆ. ಇಲ್ಲ, ಎಷ್ಟು ಖರ್ಚಾದ್ರೆ ಪರವಾಗಿಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ. ನಮ್ಮ ಫ್ರೆಂಡ್ ಇವರು. ಓಕೆ, ನೋಡಿ, ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಎ ನೇಚರ್ ಕ್ಯೂರ್. ನಾವು ಡಾಕ್ಟರ್ಗಳು ಏನು ಕ್ಯೂರ್ ಮಾಡ್ತೀವಿ ಅದಕ್ಕಿಂತ ಮೇಲ್ಪಟ್ಟಿರೋದು ಒಂದು ಕ್ಯೂರು ನೇಚರ್. ಸೊ ನಾನು ಹೇಳ್ತಿರೋ ಒಂದು ಜಾಗಕ್ಕೆ ನೀವು 3 ಜನ ಸೇರಿ 3 ದಿನ ಅಲ್ಲಿ ಹೋಗಿ ಇದ್ದು ಬನ್ನಿ. ಸೊ ಅವಾಗ ನಿಮ್ಗೆ ಇಬ್ಬರಿಗೂ ಆಗಿರೋ ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ. ಇನ್ ಕೇಸ್ ನೀವು ಹೋಗಿ ಬಂದ ಮೇಲೂ ಕೂಡ ಸಾಯ್ತೀನಿ ಅಂತ ಏನಾದ್ರು ಅಂದ್ರೆ ಹೇಮಂತ್, ನಾನು ಮಾಡ್ತಿರೋ ಕೆಲಸನೇ ಬಿಟ್ಬಿಡ್ತೀನಿ. ಆಗ್ಲಿ, ನೀವು ಹೇಳ್ದಂಗೆ ಆಗ್ಲಿ. ಆದ್ರೆ ನಂದೊಂದು ರಿಕ್ವೆಸ್ಟ್. ಹೇಳಿ. ನಾವು 3 ಜನ ಜೊತೆ ನೀವು ನಮ್ಮ ಜೊತೆ ಜಾಯಿನ್ ಆದ್ರೆ ನನಗೆ ಸ್ವಲ್ಪ ಸಮಾಧಾನ. ಹೌದು, ನಾನಾ? ಯಾಕೆ ಅಂದ್ರೆ ಇವರಿಬ್ರು ನೋಡ್ತಿದ್ರೆ ನನಗೆ ತುಂಬಾ ಡೇಂಜರ್ ಅಂತ ಅನಿಸ್ತಾ ಇದೆ. ಓಕೆ, ಇವನು ಸಹಿಸ್ಬೇಕು ಅಂತ ಇದ್ದಾನೆ, ಇವನು ಸತ್ತೋಗ್ಬೇಕು ಅಂತ ಇದ್ದಾನೆ. ನಾನು ಒಬ್ಬ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆಸ್ ಎ ಮೈ ಕ್ಲೋಸ್ ಫ್ರೆಂಡ್ ನಮ್ಮ ಜೊತೆ ಜಾಯಿನ್ ಆಗಿ ದಯವಿಟ್ಟು ನೀವು ಬನ್ನಿ. ಎಲ್ಲ ಖರ್ಚು ನಾವು ನೋಡ್ಕೊಳ್ತೀವಿ. ನೀವು ಬಂದು ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ನನಗೂ ಪೇಷಂಟ್ ನೋಡಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿದೆ. Faster! We're losing him! Almost there. Keep pushing. Vitals are crashing! Code blue! ನೀವು ಅವಾಗಲೇ ಏನು ಹೇಳಿದ್ರಿ, ನನ್ನ ಎಕ್ಸ್ಪೆನ್ಸಸ್ ನೀವು ನೋಡ್ಕೊಳ್ತೀರಾ ಅಂತ. ಖರ್ಚು ವೆಚ್ಚ ಖರ್ಚು ವೆಚ್ಚ ನೋಡ್ಕೊಳ್ತೀವಿ. ಏನಪ್ಪ, ಓಕೆನಾ? ನಾನು ಹೋಗ್ತಿರೋ ಜಾಗ ಯಾವುದು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ದ್ರಾಸ್. ಎಲ್ಲಿ ಬರುತ್ತೆ? ಸೊ ಸೆಕೆಂಡ್ ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ ಇಟ್ ಈಸ್ ದೇರ್ ಇನ್ ಶ್ರೀನಗರ್, ಜಮ್ಮು ಕಾಶ್ಮೀರ್. ಸೊ ವಿ ಆಲ್ ಟುಗೆದರ್ ವಿಲ್ ಗೋ ದೇರ್. ನಿಮ್ಮಿಬ್ಬರಿಗೂ ಅಲ್ಲಿ ಹೀಲ್ ಆಗುತ್ತೆ ಅಂಡ್ ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ದಿಸ್. ಓಕೆ, ಲೆಟ್ಸ್ ಗೋ ಹೇಮಂತ್. ಥ್ಯಾಂಕ್ ಯು. ಸ್ನೋ ಇಂದಾನೆ ಮೌಂಟೇನ್ ನ ದಾಟ್ಕೊಂಡು ಹೋಗ್ಬೇಕು.
ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಸ್ನೋವಿ ಟ್ರೆಕ್ಕಿಂಗ್. ಅಲ್ಲ ಸಖತ್ತಾಗಿದೆ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಸೊ ಇನ್ನು ನಾವು 5,000 ಅಡಿ ಮೇಲೆ ಹೋಗ್ಬೇಕು. ಓಕೆ, ಅಲ್ಲಿವರೆಗೂ ರೆಸ್ಟ್ ಮಾಡಿ ಅದಾದ್ಮೇಲೆ ಹೋಗೋಣ. ಸಕ್ಕ ಸುಸ್ತಾಗಿ पर्वत वो सबसे ऊंचा, हम साया आसमां का। पर्वत वो सबसे ऊंचा, हम साया आसमां का। ಅಂಡ್ ಹೇಮಂತ್, ಇದೇನು ನೀವು ಕಣ್ಮುಂದೆ ನೋಡ್ತಾ ಇದ್ದೀರಲ್ಲ, ಇದು ಹತ್ತತ್ರ 500 ನಮ್ಮ ಇಂಡಿಯನ್ ಸೈನಿಕರ ಸಮಾಧಿ. ಆಯ್ತಾ, ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಕಾರ್ಗಿಲ್ ವಾರ್ 1, ಆ ಕಾರ್ಗಿಲ್ 1 ವಾರಲ್ಲಿ ಹೋರಾಟ ಮಾಡಿ ಯುದ್ಧನ ಗೆದ್ದು ಇಲ್ಲಿ ಅವರು ಜೀವ ಕೊಟ್ಟು ಸಮಾಧಿ ಆಗಿದ್ದಾರೆ. ಆಯ್ತಾ, ಇದು 500 ಜನ 4,000 ಪಾಕಿಸ್ತಾನಿಗಳಿಗೆ ಹೊಡೆದು ಯುದ್ಧನ ಗೆಲ್ಸಿದ್ದಾರೆ. ನೀನ್ ಹೇಳ್ತೀಯ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳಿ, ನೀನ್ ಹೇಳ್ತೀಯ ಹುಡುಗಿ ಸ್ಯಾಟಿಸ್ಫೈ ಇಲ್ಲ, ನಾನು ಯಾರಿಗೂ ಸಾಯಿಸ್ಬೇಕಂತ ಹೇಳ್ತೀಯ. ಇವ್ರಿಗೆ ಯಾರಿಗೂ ಅಮ್ಮ ಇಲ್ವಾ, ಹೆಂಡತಿ ಇಲ್ವಾ, ಗರ್ಲ್ ಫ್ರೆಂಡ್ ಇಲ್ವಾ? ಇಂಥ ಎಲ್ಲಾ ಹೆಣ್ಮಕ್ಳು ಇದ್ರೂ ಕೂಡ ಅವ್ರ ದೇಶಕ್ಕೋಸ್ಕರ ಹೋರಾಟ ಮಾಡಿ ಜೀವನ ಕಳೆದಿಟ್ಟಿದ್ದಾರೆ. ಇವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ಇಂಥವ್ರನ್ನ ನೋಡ್ಬಿಟ್ಟು ಇಂಥ ಇಂಡಿಯನ್ ಆರ್ಮಿ ಸೈನಿಕರನ್ನ ನೋಡಿ ಮೋಟಿವ್ ಆಗ್ಬೇಕು ಲೈಫಲ್ಲಿ. ಹುಡುಗಿರ ಹತ್ರ ಏನೂ ಇಲ್ಲ. ಏನ್ ಹೇಳ್ತೀಯ ಹೇಮಂತ್? ನೀವು ಹೇಳಿದ್ದೇ ನಿಜ. ಎಸ್.
ಹೇಮಂತ್, ನೀವು ಹೇಳ್ದಂಗೆ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಏನೇ ನೇಚರ್. ಸೊ ನಿಮ್ಮ ಫ್ರೆಂಡ್ ದೀಪಕ್ ಮತ್ತೆ ಹೇಮಂತ್ಗೆ ನೇಚರ್ ಕ್ಯೂರ್ ಮಾಡ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಎಸ್, ನನಗೆ ತುಂಬಾ ಖುಷಿ ಆಗ್ತದೆ ಒಂದು ಕಡೆ ತುಂಬಾ ಬೇಜಾರಾಗ್ತದೆ. ಯಾಕಂತಂದ್ರೆ ಇಷ್ಟು ಜನ ಲೈಕ್ ಏನಂತಂದ್ರೆ ಅವರ ಜೀವನವನ್ನೇ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಸೊ ಹಾಗೆ ನಾವು ಒಂದು ಹುಡುಗಿ ಹಿಂದೆ ಬಿದ್ದು ಹಾಳಾಗ್ತಿರೋದು ನನಗೆ ಒಂದು ಕಡೆ ತುಂಬಾ ನನ್ನ ಮನಸ್ಸಿಗೆ ಒಂಥರ ಬೇಜಾರಾಗ್ಬಿಟ್ಟು ಏನಪ್ಪಾ ಇದು ಅಂತ. ಬಟ್ ನೀವು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ನೇಚರ್ ತುಂಬಾ ಕ್ಯೂರ್ ಆಗ್ತದೆ. ತುಂಬಾ ಏನೋ ರಿಯಲೈಸ್ ಆಗ್ತಾ ಇದೆ ಇವಾಗ. ತುಂಬಾ ಖುಷಿ ಆಗ್ತದೆ ಸರ್. ನೇಚರ್ ಇಸ್ ಆಕ್ಟಿಂಗ್ ಆನ್ ಯು. ಎಸ್, ಎಕ್ಸಾಕ್ಟ್ಲಿ. ನಿಮ್ಗೆ ಏನ್ ಅನ್ಸ್ತು ಹೇಮಂತ್? ವೆರಿ ಮಚ್ ಥ್ಯಾಂಕ್ ಯು ನನಗೆ ಏನ್ ಅನ್ಸ್ತು ಅಂದ್ರೆ ಮನ್ಸಿಗೆ ನೆಮ್ಮದಿ ಬೇಕು. ಬಂದಾದ್ಮೇಲೆ ಹೆಂಗ್ ಅನ್ಸುತ್ತೆ ಅಂದ್ರೆ ಯಾವ ಹುಡುಗಿ ಬೇಕು ಬರುತ್ತೋ ಮದ್ವೆ ಆಗುತ್ತೋ ಬಿಡುತ್ತೋ, ಮನ್ಸಿಗೆ ನೆಮ್ಮದಿ ಇದ್ರೆ ಬೇಕಾದ್ರೆ ಹಿಂಗೋ ಇದ್ ಮಾಡ್ಕೊಂಡ್ ಬರ್ಬೋದು. ಅದು ನಂಗೆ ಒಂದು ಅರ್ಥ ಆಗಿದೆ. ತುಂಬಾ ಥ್ಯಾಂಕ್ಸ್. ಏನ್ ಹೇಮಂತ್, ಲೈಫಲ್ಲಿ ಯಾವತ್ತು ನಿಮ್ಗೆ ಏನಾದ್ರು ಬೇಜಾರಾದ್ರೆ ನಮ್ಮ ಇಂಡಿಯನ್ ಆರ್ಮಿ ಅವ್ರಿಗೂ ಎಲ್ಲ ಇದ್ದು ಕೂಡ ದೇಶಕ್ಕೋಸ್ಕರ ಹೋರಾಟ ಮಾಡಿ ಜೀವನ ಕೊಟ್ಟಿದ್ದಾರೆ. ಸೊ ಐ ವಾಂಟ್ ಟು ಸಲ್ಯೂಟ್ ದೆಮ್. ಸಲ್ಯೂಟ್ ಟು ಇಂಡಿಯನ್ ಆರ್ಮಿ. ರೆಸ್ಪೆಕ್ಟ್. ಹೆಂಗ ಅನ್ಸುತ್ತೆ ನಿಮ್ಗೆ ಇವಾಗ? ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತ ಮಾಡ್ತಾರೆ. ಹೌದು. ಎಷ್ಟೋ ಜನ ಸ್ಟೇಟಸ್ ಅಲ್ಲಿ ಹಾಕ್ತಾರೆ ನೋಡಿದೀರಾ, ದೇಶ ಪ್ರೇಮಿಗಳ ದಿನ ಅಂತ ಹಾಕ್ಬೇಕು. ಯಾಕೆಂದ್ರೆ ಅವತ್ತು ಕಾರ್ಗಿಲ್ ಯುದ್ಧ ಮಾಡಿ ಎಲ್ಲಾರು ಅದನ್ನ ನಾವು ಅದೇ ಜಾಗಕ್ಕೆ ಬಂದು ನಿಂತಿದೀವಿ. ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ನಮ್ಮ ಸ್ನೇಹಿತರಿಗೋಸ್ಕರ ನಾನ್ ನಿಮ್ ಭೇಟಿಯಾಗಿದ್ದೆ. ನೀವ್ ಹೇಳಿದ್ರೆ ನಾವು ಬರಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನ್ ನಿಮ್ಗೆ ಒಂದು ಸೆಲ್ಯೂಟ್ ಹೊಡಿಬೇಕು. ಬೋಲೋ ಭಾರತ್ ಮಾತಾ ಕಿ! ಇಲ್ಲಿಂದ ಕಾಶ್ಮೀರ. ಸೊ 11,639 ಪ್ಲೇಸ್ ಅಲ್ಲಿ ಇದ್ದೀವಿ ನಾವು. ಎಲ್ಲಾ ಕಡೆನೂ ಗುಡ್ಡನೂ ಇದೆಯಲ್ಲ ಬ್ರೋ. ಇದು ಇದ್ರಲ್ಲಿ ಹೇಳಿ ರೆಕಾರ್ಡ್ ಆಗುತ್ತೆ. ಅದು ಹಾಕಿಲ್ವಲ್ಲ? ಹಾಕಿದೀನಿ, ನನ್ನ ಹತ್ರ ಒಂದಿದೆ. ಓ ಬ್ರೋ, ಸೊ